ತುಂಬ ಸಿಂಪಲ್ಲಾಗಿ ದಾಲ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು. ಅದಾದಮೇಲೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಅದು ಸ್ವಲ್ಪ ಹೊತ್ತು ಬಾಡಿಸಿ ಅದು ಹಾಕ್ತಾ ಇದ್ದಂಗೆ ನಾನು ಏನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸಣ್ಣ ಬೇಕು ಅಂದರೆ ನೀವು ಕಟ್ ಮಾಡ್ಕೋಬೋದು. ಯಾಕಂದರೆ ನಾನು ಕುಕ್ಕರ್ನ ಮುಚ್ಚೋ ಕಾರಣಕ್ಕೆ ಇಷ್ಟೇ ಸಾಕು ಅಂತ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇವಾಗ ಏನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಟೇಸ್ಟಿಗೆ. ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ಹೊತ್ತಿಗೆ ನೀವು ಯಾವ್ದು ಆ್ಯಡ್ ಮಾಡ್ಕೋಬೇಕಂದ್ರೆ ಟೊಮ್ಯಾಟೊ ಆ್ಯಡ್ ಮಾಡ್ಕೋಬೇಕು. ಟೊಮೆಟೊನ ಸ್ವಲ್ಪ ಹೊತ್ತು ಬಾಡಿಸಿ ಸೊ ಅದು ಚೆನ್ನಾಗಿ ಫ್ರೈ ಆಗಬೇಕು ಆ್ಯಕ್ಚುಲಿ. ಇವಾಗ ನಾನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ನೆನೆಸಿಟ್ಟಿರೋದನ್ನು ದಾಲ್ನ ಕುಕ್ಕರ್ಗೆ ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಡಿಪೆಂಡ್ಸ್ ನೀವು ಎಷ್ಟು ದಾಲ್ ಹಾಕ್ತಾಯಿದ್ದೀರಾ ಅಂತ. ಯಾಕಂದರೆ ಈ ದಾಲ್ ಏನಾಗುತ್ತಪ್ಪ ಅಂದರೆ ನೀರು ಕಮ್ಮಿ ಇಟ್ಟಷ್ಟು ಗಟ್ಟಿಯಾಗೋಗುತ್ತೆ. ಸೊ ಹಾಗಾಗಿ ಧಾರಾಳವಾಗಿ ನೀರಿಟ್ರಿ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ. ಸೊ ನಾನು ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇವಾಗ ಕುಕ್ಕರ್ ಮುಚ್ಚೋದು. ಇನ್ನೊಂದು ಬಾಣಲಿಯಲ್ಲಿ ನಾನು ಡಬಲ್ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೀ, ಅದಕ್ಕೆ ಜೀರಿಗೆ, ಆಮೇಲೆ ಆಲ್ರೆಡಿ ಕರಿಬೇವು ಹಾಕಿರೋ ಕಾರಣಕ್ಕೆ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ಇಂಗು. ಕುಕ್ಕರ್ ಕೂಗ್ತು. ನಿಮ್ಮ ಮನೇಲಿ 2 ಟೈಮ್ ಮಾಡಿದ್ರೆ 2 ಟೈಮ್ ಕುಕ್ಕರ್ ಹಾಕ್ಕೊಳ್ಳಿ. ಸೊ 2 ಟೈಮ್ ಕುಗಿದ ತಕ್ಷಣ ಪ್ರೆಷರೆಲ್ಲ ಇಳಿದ ಮೇಲೆ ಓಪನ್ ಮಾಡಿದ್ರೆ ಹಿಂಗೆ ಕಾಣಿಸುತ್ತೆ. ಇವಾಗ ಏನು ಮಾಡಬೇಕಪ್ಪ ಅಂದರೆ ನಾನು ಮಾಡಿಟ್ಟಿದ್ನಲ್ವ ಒಗ್ಗರಣೆ, ಅದನ್ನು ಹಾಕ್ಕೊಂಡು ನಿಮಗೆ ಖಾರ ಸಾಕಾಗಲಿಲ್ಲ ಅಂದರೆ ಚಿಲ್ಲಿ ಪೌಡರ್ ಹಾಕ್ಕೋಬೋದು. ಅದು ಸ್ವಲ್ಪ ಹೊತ್ತು ಕುದಿಸಿ. ಇವಾಗ ದಾಲ್ ರೆಡಿ. ನೀವು ದಾಲ್ನ ಚಪಾತಿಗೆ ತಿನ್ಬೋದು, ರೈಸಿಗೆ ತಿನ್ಬೋದು, ದೋಸೆಗೂ ತಿನ್ಬೋದು, ಎಂಜಾಯ್ ಮಾಡ್ಬೋದು.